ರಾಜ್ಯದಲ್ಲಿನ ಬರ ಅಧ್ಯಯನಕ್ಕೆ ಬಿಜೆಪಿ ತಂಡ ಸಜ್ಜಾಗಿದೆ. ವಿಜೇಂದ್ರ ನೇತೃತ್ವದಲ್ಲಿ 6 ಪ್ರಮುಖ ತಂಡಗಳನ್ನು ರಚನೆ ಮಾಡಲಾಗಿದೆ. ಜಿಲ್ಲಾ ತಾಲೂಕು ಕೇಂದ್ರಗಳಿಗೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಲಾಗುತ್ತೆ. ಜುಲೈ 31ರ ಒಳಗೆ ಸಮಗ್ರ ವರದಿ ಸಲ್ಲಿಸಬೇಕು ಅಂತೇಳಿ ಗಡುವನ್ನು ಕೂಡ ಕೊಡಲಾಗಿದ್ದು, ಈ ಮಳೆ, ಬಿತ್ತನೆ ಸ್ಥಿತಿ, ಕುಡಿಯುವ ನೀರಿನ ಅಭಾವ, ಜಾನುವಾರುಗಳ ಮೇವಿನ ತೊಂದರೆ, ಕೆರೆಕಟ್ಟೆಗಳ ನೀರಿನ ಸಂಗ್ರಹದ ಬಗ್ಗೆ ಅಧ್ಯಯನ ನಡೆಸೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ನೇತೃತ್ವದಲ್ಲಿ 6 ಪ್ರಮುಖ ತಂಡ ರಾಜ್ಯಾದ್ಯಂತ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅಂದರೆ ಜುಲೈ 31, 2026ರ ಒಳಗೆ ಸಮಗ್ರ ವರದಿ ಸಲ್ಲಿಸೋದಕ್ಕೆ ಒಂದು ಗಡುವನ್ನು ಕೂಡ ಕೊಡಲಾಗಿದೆ. ಇದರಲ್ಲಿ ಬಿತ್ತನೆಯ ಸ್ಥಿತಿ ಹೇಗಿದೆ, ಕುಡಿಯುವ ನೀರಿನ ಅಭಾವ ಹೇಗಿದೆ, ಸಾರ್ವಜನಿಕರು ಹಾಗೂ ಜಾನುವಾರುಗಳ ತೊಂದರೆ ಮತ್ತು ಈ ಕೆರೆಕಟ್ಟೆಗಳ ನೀರಿನ ಸಂಗ್ರಹಣೆಯ ನೈಜ ಸ್ಥಿತಿಗಳೇನಿದೆ ಅಂತೇಳಿ ಈ ತಂಡಗಳು ಅದನ್ನು ವೀಕ್ಷಿಸುತ್ತೆ. ಜೊತೆಗೆ 2 ತಂಡಗಳು, ತಂಡ 1 ಬಂದು ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಇದು ತಂಡ 1 ವಿಸಿಟ್ ಕೊಡುವಂಥ ಜಾಗಗಳು. ಇನ್ನು 2ನೇ ಟೀಮು ಮೈಸೂರು, ಮಂಡ್ಯ, ರಾಮನಗರ, ಚಾಮರಾಜನಗರ, 3ನೇ ಟೀಮಲ್ಲಿ ವಿಜಯನಗರ, ಬಳ್ಳಾರಿ, ಗದಗ, ದಾವಣಗೆರೆ, ಚಿತ್ರದುರ್ಗ, 4ನೇ ತಂಡದಿಂದ ಕರಾವಳಿ, ಮಲೆನಾಡು ಹಾಗೂ ಕೆಳ ಕರ್ನಾಟಕ ಜಿಲ್ಲೆಗಳೇನಿದೆ ಅಲ್ಲಿ ಇವರೆಲ್ಲರೂ ಕೂಡ ಅಲ್ಲಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿನ ಬರಗಾಲದ ಪರಿಸ್ಥಿತಿ ಹೇಗಿದೆ ಅಂತೇಳಿ ಪರಿಶೀಲನೆಯನ್ನು ನಡೆಸಲಿದ್ದಾರೆ. ಜುಲೈ 31ರ ಒಳಗೆ ಸಮಗ್ರ ವರದಿಯನ್ನು ಸಲ್ಲಿಸೋದಕ್ಕೂ ಕೂಡ ಗಡುವನ್ನು ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜನಾರ್ದನ್, 31ನೇ ತಾರೀಕು ಒಳಗೆ ಬರ ಅಧ್ಯಯನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವರದಿಯನ್ನು ಸಲ್ಲಿಸೋದಕ್ಕೆ ಗಡುವು ಕೊಡಲಾಗಿದೆ. 6 ತಂಡಗಳನ್ನು ರಚನೆ ಮಾಡಲಾಗಿರೋದು, ಹೆಚ್ಚಿನ ಡೀಟೇಲ್ಸ್ ಏನಿದೆ? ಪ್ರಭು, ರಾಜ್ಯದಲ್ಲಿ ಏನು ಬರ ತಾಂಡವವಾಡ್ತಾ ಇದೆ ಅಂತ ಹೇಳಿ ಬಿಜೆಪಿ ಆರೋಪ ಮಾಡ್ತಾ ಇದೆ. ಇದ್ರ ಬಗ್ಗೆ ಯಾವುದೇ ಸಚಿವರು ಸ್ಥಳಕ್ಕೆ ಹೋಗಿ ವಿಸಿಟ್ ಮಾಡ್ತಾ ಇಲ್ಲ, ರೈತರ ಅಹವಾಲನ್ನ ಕೇಳ್ತಾ ಇಲ್ಲ, ಏನೇನ್ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇಲ್ಲ ಅನ್ನೋ ಆರೋಪವನ್ನ ಬಿಜೆಪಿ ಮಾಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ವಾಸ್ತವವಾಗಿ ಏನೆಲ್ಲ ಹಾನಿಯಾಗಿದೆ, ಒಂದ್ ಕಡೆಯಲ್ಲಿ ಬರ ಇದೆ, ಕೆಲವು ಕಡೆಯಲ್ಲಿ ಅತಿವೃಷ್ಟಿನೂ ಕೂಡ ಆಗಿದೆ ಅನ್ನೋಂತ ಮಾತಿದೆ. ಆ ಕಾರಣಕ್ಕಾಗಿ ಎಲ್ಲೆಲ್ಲಿ ಏನೇನ್ ಸಮಸ್ಯೆ ಆಗಿದೆ ಅನ್ನೋದನ್ನ ಖುದ್ದು ಅಧ್ಯಯನ ಮಾಡ್ಬೇಕು ಅಂತ ಹೇಳಿ ಬಿಜೆಪಿ ತೀರ್ಮಾನ ಮಾಡಿದೆ. 6 ಟೀಮನ್ನ ರಚನೆ ಮಾಡಲಾಗಿದೆ. ಎಲ್ಲ ಪ್ರಮುಖರು, ವಿರೋಧ ಪಕ್ಷ ನಾಯಕರು, ರಾಜ್ಯಾಧ್ಯಕ್ಷರು ಸೇರಿದಾಗೆ ಎಲ್ಲ ಪ್ರಮುಖ ಶಾಸಕರನ್ನ ಒಳಗೊಂಡಂತ ಟೀಮನ್ನ ರಚನೆ ಮಾಡಿದ್ದಾರೆ. ರಾಜ್ಯಾದ್ಯಂತ ಅವರು ಪ್ರವಾಸವನ್ನ ಮಾಡ್ಲಿಕ್ಕಿದ್ದಾರೆ. ಈ ತಿಂಗಳ ಅಂತ್ಯದ ಒಳಗಡೆಯಲ್ಲಿ ಎಲ್ಲಾ ಕಡೆಯಲ್ಲೂ ಹೋಗಿ, ಜಿಲ್ಲಾ ಮತ್ತು ತಾಲೂಕು ಮಟ್ಟದವರೆಗೂ ಹೋಗಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅನ್ನೋದನ್ನ ಅರ್ತು ಅದನ್ನ ಸಂಪೂರ್ಣವಾಗಿ ಅಂಕಿಅಂಶಗಳನ್ನ ದಾಖಲಿಸಿಕೊಂಡು ಆ ವರದಿಯನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಸಂಪೂರ್ಣವಾದಂತ ಮಾಹಿತಿ ಇದ್ರೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಏಕಾಏಕಿ ಸರ್ಕಾರ ಅಷ್ಟಾನಿಯಾಗಿದೆ ಅಂತ ಹೇಳಿ ಮಾತನ್ನ ಹೇಳಿ ಕೇಂದ್ರಕ್ಕೆ ಹೆಚ್ಚಿನ ಅನುದಾನ ಕೊಡ್ಬೇಕು ಅಂತ ಮನವಿಯನ್ನ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಇಲ್ಲಿ ವಾಸ್ತವವಾಗಿ ಏನೆಲ್ಲ ಸಮಸ್ಯೆ ಆಗಿದೆ, ರೈತರಿಗೆ ಎಷ್ಟೆಲ್ಲ ಹಾನಿಯಾಗಿದೆ, ಎಷ್ಟು ಪರಿಹಾರದ ಅಗತ್ಯ ಇದೆ, ಇದೆಲ್ಲವನ್ನು ಕೂಡ ಖುದ್ದಾಗಿ ಅರ್ಥಕೊಂಡ್ರೆ ಅಧಿವೇಶನದಲ್ಲೂ ಕೂಡ ಚರ್ಚೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಈಗ ಒಂದು ಟೀಮನ್ನ ಮಾಡ್ಕೊಂಡು 6 ಟೀಮನ್ನ ಮಾಡಿ ರಾಜ್ಯಾದ್ಯಂತ ಎಲ್ಲ ಭಾಗಗಳಿಗೆ ತೆರಳಿ ಅಧ್ಯಯನ ಮಾಡ್ಕೊಂಡು ಬರ್ಬೇಕು. ಅದು ತಕ್ಷಣನೇ ವರದಿಯನ್ನು ಕೊಡ್ಬೇಕು ಎಂಡ್ ಒಳಗಡೆ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ನಾಳೆ ನಾಡ್ದಷ್ಟರಲ್ಲೇ ಈ ತಂಡ ಹೊರಡ್ಲಿಕ್ಕಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಜನಾರ್ದನ್, ಇವೆಲ್ಲ ಡೀಟೇಲ್ಸ್ಗಾಗಿ.